ಧರ್ಮಸ್ಥಳ ಷಡ್ಯಂತ್ರ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಅಪಪ್ರಚಾರಕ್ಕೆ ಯೂಟ್ಯೂಬರ್ಗಳಿಗೆ ಫಂಡಿಂಗ್. ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಸುಮಂತ್ ಹೇಳಿಕೆ. ಕೊಪ್ಪಳದಲ್ಲಿ ಮತ್ತೆ ಆರಂಭವಾದ ಮರಳು ಮಾಫಿಯಾ. ನದಿಯಲ್ಲಿ ಅಕ್ರಮವಾಗಿ ಬೋಟ್ ಹಾಕಿ ಮರಳು ಫಿಲ್ಟರ್. ಮಾಫಿಯಾಗೆ ಅಧಿಕಾರಿಗಳ ನೆರವು ಶಂಕೆ. ರಾಜ್ಯದ ಶಾಲೆಗಳಲ್ಲಿ ವಾಟರ್ ಬೆಲ್ ಆರಂಭಕ್ಕೆ ಚಿಂತನೆ. ಕೇರಳ ಮಾದರಿಯಲ್ಲಿ ಯೋಜನೆ ಜಾರಿ. ಮಕ್ಕಳ ಆರೋಗ್ಯಕ್ಕಾಗಿ ಶಿಕ್ಷಣ ಇಲಾಖೆ ಪ್ರಯತ್ನ. ಟ್ರಾಫಿಕ್ ಪೊಲೀಸರ 50-50 ಡಿಸ್ಕೌಂಟ್ ಎಫೆಕ್ಟ್. 10 ದಿನಗಳಲ್ಲಿ 39 ಕೋಟಿ ರೂಪಾಯಿ ಹಣ ಕಲೆಕ್ಷನ್. ಒಟ್ಟು 14 ಲಕ್ಷ ಪ್ರಕರಣಗಳ ದಂಡ ಪಾವತಿ. ಹಾಡಹಗಲೇ ಹುಲಿರಾಯ ಬಿಂದಾಸ್ ರೌಂಡ್ಸ್. ಹೆದ್ದಾರಿ ಪಕ್ಕದ ಕೆರೆಯಲ್ಲಿ ನೀರು ಕುಡಿದ ಟೈಗರ್. ಗುಂಡ್ಲುಪೇಟೆ ಸುತ್ತಲಿನ ರೈತರಿಗೆ ಢವಢವ.